ಗುಡ್ ಮಾರ್ನಿಂಗ್. ಎಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೆಚ್ಚು ಮಾತಾಡೋದಿಲ್ಲ, ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಮಾತ್ರ ಮಾತಾಡಿ ಇವತ್ತೇನು ಆಹ್ವಾನಿತ ಅತಿಥಿಗಳಿದ್ದಾರೆ ಅವರ ಮಾತಿಗೆ ನಾನು ಅವಕಾಶವನ್ನು ಮಾಡಿಕೊಡೋಕ್ಕೆ ಬಯಸ್ತೇನೆ. ಉದಯ್ ಕುಮಾರ್ ಅವರು ಮತ್ತು ನಂಜುಂಡೇಗೌಡ ಅವರು ಇಬ್ಬರೂ ಪ್ರಜಾವಾಣಿಯ ಹಿರಿಯ ಉಪಸಂಪಾದಕರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಇತ್ತೀಚೆಗೆ ತಾನೇ ನಿವೃತ್ತರಾಗಿರುವಂಥವ್ರು. ಅವರು ನಾವೆಲ್ಲ ಬ್ಯಾಚ್ ಆಗಿದ್ದವರು, ಗೆಳೆಯರು. ಅವರನ್ನು ಗೆಳೆಯರು ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಇದೆ. ಯಾಕೆ? ಡೆಮಾಕ್ರಸಿ ನಿಜವಾಗಿಯೂ ಡೆಮಾಕ್ರಸಿಯಾಗಿ ಉಳಿಯುವುದಕ್ಕೆ ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ಒಂದು ಅಂಗ. ಅದು ವಿಜುವಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ಇನ್ನಾವುದೇ ಬಗೆಯ ಮೀಡಿಯಾ ಇರ್ಬೋದು. ಈ ಮೀಡಿಯಾಗೆ ಇರುವ ಶಕ್ತಿ ಇದೆಯಲ್ಲ, ಅದು ಇನ್ನಿತರ ಪ್ರಜಾಪ್ರಭುತ್ವದ ಈ ಮೂರೂ ಅಂಗಗಳಿಗಿಂತ ಮಿಗಿಲಾದದ್ದು ಅಂತ ನನ್ನ ಅನುಭವ ಮತ್ತು ನಂಬಿಕೆ. ನೋಡಿ, ನಿಮ್ಮ ಮನಸ್ಸಿನಲ್ಲಿ ಇವತ್ತು ಯಾವುದಾದ್ರೂ ಒಂದು ನಂಬಿಕೆ ರೂಪುಗೊಳ್ಳಬೇಕು ಅಂತಂದ್ರೆ ನೀವು ನಿಮ್ಮ ನಂಬಿಕೆಗಳನ್ನು ರೂಪಿಸಿಕೊಳ್ಳುವುದು ಯಾವ್ಯಾವ ಸಂಗತಿಗಳಿಗೆ ನೀವು ನಿತ್ಯ ಎಕ್ಸ್ಪೋಸ್ ಆಗ್ತೀರಿ ಅನ್ನುವುದರ ಮೇಲೆ. ನಮ್ಮಲ್ಲಿ ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಅಂತಂದ್ರೆ ನಮಗೆ ಬೇಕಿರ್ಲಿ ಬೇಕಿಲ್ಲದೆ ಇರಲಿ ನಾವು ನಿತ್ಯ ಅದಕ್ಕೆ ಎಕ್ಸ್ಪೋಸ್ ಆಗ್ತಾ ಇರ್ತೇವೆ. ಅದು ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ನಿತರೆ ಸೋಷಿಯಲ್ ಮೀಡಿಯಾಸ್ ಏನಿದೆ, ಈ ಸೋಷಿಯಲ್ ಮೀಡಿಯಾಸ್ ನಮಗೆ ಬೇಕಿರ್ಲಿ ಬೇಕಿಲ್ಲದೆ ಇರಲಿ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದಾಗ ತುಂಬಾ ಜನ ಯೂಟ್ಯೂಬರ್ಸ್, ತುಂಬಾ ಜನ ಫೇಸ್ಬುಕ್ ಅಕೌಂಟ್ ಹೋಲ್ಡರ್ಸ್, ಬ್ಲಾಗರ್ಸ್ ಎಷ್ಟು ಬಿಗ್ ಇನ್ಫ್ಲೂಯೆನ್ಸರ್ಸ್ ಆಗಿದ್ದಾರೆ ಅಂತಂದ್ರೆ ಅವರಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಕೊಟ್ಟು ಒಂದು ಸಣ್ಣ ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಆಡ್ ಅನ್ನ ಮಾಡೋದಕ್ಕೆ ಬೇಡಿಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಇದೆ. ನಮ್ಮ ಮನಸ್ಸನ್ನ ಪ್ರಭಾವಿಸುವಂತಹ ಯಾವುದು ನಿಜವಾಗಿಯೂ ಉಪಯುಕ್ತವೋ ಅದನ್ನು ಬಿಟ್ಟು ಮಾರ್ಕೆಟ್ ಓರಿಯೆಂಟೆಡ್ ಆಗಿ ಯಾವುದು ಪ್ರಾಡಕ್ಟ್ ಪ್ರಮೋಷನ್ ಮಾಡುವ ರೀತಿಯಲ್ಲಿ ಇವತ್ತು ಬಹುತೇಕ ಮಂದಿ ಬ್ಲಾಗರ್ಸ್, ಬಹುತೇಕ ಮಂದಿ ಯೂಟ್ಯೂಬರ್ಸ್, ಬಹುತೇಕ ಮಂದಿ ಫೇಸ್ಬುಕ್ ಅಕೌಂಟ್ ಹೋಲ್ಡರ್ಸ್ ನಡ್ಕೊಳ್ತಾ ಇದ್ದಾರೆ. ತಮ್ಮದೇ ಆದಂತಹ ಕುತ್ಸಿತ ಸಿದ್ಧಾಂತಗಳನ್ನ, ತಮ್ಮದೇ ಆದಂತಹ ಬೇರೆ ಬೇರೆ ರೀತಿಯ ಹಿಡನ್ ಅಜೆಂಡಾಗಳನ್ನ ಪ್ರಚಾರ ಮಾಡುವ ಏಜೆಂಟ್ಗಳಾಗಿ ಅವರು ವರ್ತಿಸ್ತಾ ಇದ್ದಾರೆ. ಆ ಮೂಲಕವಾಗಿ ಅವರು ತಮ್ಮನ್ನು ತಾವು ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅಂತ ಕರೆದುಕೊಳ್ತಾ ಇದ್ದಾರೆ. ನಿಮಗೆ ಗೊತ್ತೇ ಆಗೋದಿಲ್ಲ, ನೀವು ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಸ್ ಆದ್ರೆ ನಿಮ್ಮ ನಂಬಿಕೆಗಳು ಅವರ ಮೂಲಕ ರೂಪುಗೊಳ್ತಾ ಇರ್ತವೆ, ನಿಮ್ಮ ತಿಳುವಳಿಕೆ ಅವರ ಮೂಲಕ ರೂಪುಗೊಳ್ತಾ ಇರ್ತದೆ. ನಾವು ಬಾಯಿ ಬಡ್ಕೋತಾ ಇರ್ತೀವಿ ನಿತ್ಯ ಕ್ಲಾಸಲ್ಲಿ, ನಮ್ಮ ಮಾತು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದಿಲ್ಲ. ದಿನ ಬಡ್ಕತ್ತೀರಿ, ಇವ್ರು ಬೇಕು ಬಿಡಲಿ, ಇವ್ರ ಮಾತು ಯಾಕೆ ಕೇಳ್ಬೇಕು ಅನ್ನೋ ತರದೊಂದು ಜಡತ್ವ ಬಂದ್ಬಿಟ್ಟಿರ್ತೀವಿ ನಿಮ್ಗೆ. ಬಿಡು ಮಗ, ಬಾ ಮಚ, ಅವನೇನು ಹೊಡ್ಕತಾನೆ ಬಾ. ನಮಗ್ ಕೇಳಿಸ್ತದೆ, ನಾವು ಮುಂದೆ ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆ ನಮ್ಗೆ ಕೇಳಿಸೋಕೆ ಮಾತಾಡ್ಕೊತಾ ಇರ್ತಾರೆ. ಇವನೇನೇ ಇವನು, ಏನೇಮ್ಮ ಇವನು, ಯಾಕೆ ಹಿಂಗೆ ಹುಡ್ಕೊಂಡು ಸಾಯ್ತಾನೆ. ಎಷ್ಟು ಜನ ಆಗ್ಬಿಟ್ಟಿರ್ತಾರೆ ಅಂದ್ರೆ ನಾವು ಒಳ್ಳೆ ಮಾತು ಹೇಳಿದ್ರು ಅದೇ ತರದ ಪ್ರತಿಕ್ರಿಯೆ, ನಾವು ಬುದ್ಧಿ ಮಾತು ಹೇಳಿದ್ರು ಅದೇ ತರದ ಪ್ರತಿಕ್ರಿಯೆ. ನಿಮ್ ಭವಿಷ್ಯ ಕೆಟ್ಟದಾಗುತ್ತಪ್ಪ, ಈಗ ಮಾಡ್ಬೇಡ್ರಿ. ಓಹೋ, ಆದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಎಷ್ಟು ಜೋರಿದೆ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ನೀವು ಅದನ್ನು ಫಾಲೋ ಮಾಡ್ತಾ ಇರ್ತೀರ. ಯಾವ ಎಣ್ಣೆ ತಲೆಗೆ ಹಾಕಬೇಕು, ಯಾವ ಎಣ್ಣೆ ಹೊಟ್ಟೆಗೆ ಹಾಕಬೇಕು, ಯಾವ ಕಿವಿಗೆ ಯಾವ ಒಲೆ ಹಾಕಬೇಕು, ಯಾವ ಬೆರಳಿಗೆ ಯಾವ ಅರಳಿ ಉಂಗುರ ಹಾಕಬೇಕು, ಯಾವ ಹೆಜ್ಜೆ ಹೊಸಲಿಂದ ಮೊದಲು ತೆಗೆದು ಇಡಬೇಕು, ಪ್ರತಿಯೊಂದಕ್ಕೂ ಸೋಷಿಯಲ್ ಮೀಡಿಯಾ. ಅಡುಗೆ ಹೆಂಗ್ ಮಾಡ್ಬೇಕು, ಅಪ್ಪ ಅಮ್ಮನ ಜೊತೆ ಹೆಂಗ್ ನಡ್ಕೋಬೇಕು, ಪ್ರತಿಯೊಂದಕ್ಕೂ ಯೂಟ್ಯೂಬ್. ಏನೋ ಕಂಪ್ಯೂಟರ್ನಲ್ಲಿ ಏನೋ ಮಾಡಕ್ ಗೊತ್ತಾಗಿಲ್ವಾ, ಸರ್ಚ್ ಮಾಡಮ್ಮ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಮ್ಮ, ಯಾವ ಹೇಳಿರ್ತಾರೆ. ನೀವು ತೆಗೆದ್ರೆ ಅಲ್ಲಿ ಯಾವುದೋ ಒಂದು ಬರುತ್ತೆ.
ನೀವು ಧರ್ಮಸ್ಥಳಕ್ಕೆ 100 ರೂಪಾಯಿ ಮನಿ ಆರ್ಡರ್ನ ಕಳಿಸಿದ್ರೆ ನಿಮಗೆ ಒಂದು ವಾರದಲ್ಲಿ 1 ಕೋಟಿ ರೂಪಾಯಿ ಲಾಭ ಆಗುವಂತಹ ಘಟನೆ ಗಳಿಸುತ್ತೆ ಅಂತ ಯಾವನೋ ಏನೋ ಒಂದು ಹಾಕಿರ್ತಾರೆ. ಈ ಟೆಕ್ನಾಲಜಿನ ಹಿಂದೆ ಎಲ್ಲ ಮೌಢ್ಯನ ಪ್ರಚಾರ ಮಾಡೋದಕ್ಕೆ ಅಕ್ಷರ ಬಳಸ್ಕೊಳ್ತಾ ಇದ್ರು. ಈಗ ಟೆಕ್ನಾಲಜಿನ ಬಳಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಪ್ರಿಂಟ್ ಮೀಡಿಯಾ ಇವತ್ತು ಏನೋ ಒಂಥರ ಬದಿಗೆ ಸರಿತಾ ಇದೆಯೇನೋ ಅನ್ನೋಷ್ಟು ಲೆವೆಲ್ಗೆ ವಿಜುವಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ದಬ್ಬಾಳಿಕೆ ನಡೆಸ್ತಾ ಇದೆ ಜನಗಳ ಮನಸ್ಸಿನ ಮೇಲೆ. ಇಂಥ ಸಂದರ್ಭದಲ್ಲಿ ನಾವು ಅದೇ ನಮ್ಮ ಹುಡುಗರಿಗೆ ಪೇಪರ್ ಯಾಕೆ ಓದಬೇಕು, ಪೇಪರ್ ಹೆಂಗ್ ಓದ್ಬೇಕು, ನ್ಯೂಸ್ ಪೇಪರ್ ಯಾಕೆ ಓದ್ಬೇಕು, ನ್ಯೂಸ್ ಪೇಪರ್ ಹೆಂಗ್ ಓದ್ಬೇಕು ಅಂತ ಹೇಳಬೇಕಾಗಿದೆ. ಸಮಾಜದಲ್ಲಿ ಮಾದರಿಯಾಗಿ ಬದುಕ್ತಾ ಇರುವವರನ್ನ ಕರೆಸಿ ಹೇಳ್ಬೇಕಾಗಿದೆ ಅಂತ ನಮ್ಗೆ ಬಹಳ ಸಲ ಅನ್ಸಿತ್ತು. ನಾನು ಅವರಿಬ್ರು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಬಂದು ಮಾತಾಡಿದ್ದ, ಅವರು ಬ್ಯುಸಿ ಇದ್ದ ಕಾರಣಕ್ಕೆ ಬರಲಿಲ್ಲ. ಆಮೇಲೆ ನಮ್ಮ ಮೊನ್ನೆ ಸ್ವಲ್ಪ ಆಕ್ಷೇಪ ಮಾಡಿ, ಇಲ್ಲ ನೀವು ಬರಲೇಬೇಕು, ಅದೇನ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ, ಬರಲೇಬೇಕು, ಈ ವಿಚಾರ ಮಾತಾಡಬೇಕು, ತುಂಬಾ ಇಂಪಾರ್ಟೆಂಟ್ ಈ ವಿಚಾರ. ಮೇಲ್ನೋಟಕ್ಕೆ ನೋಡೋದಕ್ಕೆ ಏನಿದು, ಏನ್ ದೊಡ್ಡ ವಿಷಯನಾ ಅಂತ ಅನ್ಸುತ್ತೆ ನಿಮ್ಗೆ. ಬಟ್ ನಮ್ಮ ಪ್ರಕಾರ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವೈ ಟು ರೀಡ್ ನ್ಯೂಸ್ ಪೇಪರ್ಸ್? ನಮ್ಮಲ್ಲಿ ಟಿವಿ ದಾಸರಾಗಿರ್ತೀವಿ ನಾವು. ನ್ಯೂಸ್ ಚಾನೆಲ್ ಹಾಕ್ಬಿಟ್ರೆ ಯಪ್ಪ ಎದ್ದು ನೋಡೋ ಬಿಡೋಣ ಅನ್ಸುತ್ತೆ. ಕೆಲವರಂತೂ ನ್ಯೂಸ್ ಓದ್ತಾರೆ, ಅವ್ರಿಗೆ ಎರಡು ಮಾತಲ್ಲಿ ಹೇಳೋವಂಥದ್ದನ್ನ ಅರ್ಧ ಗಂಟೆ ಹೇಳಬೇಕು ಅಂತ ಆ ಚಾನಲ್ ಹೆಡ್ ಹೇಳ್ಬಿಟ್ಟಿರ್ತಾರೆ, ಅಥವಾ ಅವ್ರ ಟಿವಿ ಹೆಡ್ ಹೇಳ್ಬಿಟ್ಟಿರ್ತಾರೆ. ಅವ್ರು ಕುಯ್ದಿದ್ದೇ ಕುಯ್ಯೋದೆ. ನ್ಯೂಸ್ ಪೇಪರ್ ನೋಡಿದ್ರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನೀವು 2 ಗಂಟೆ ನ್ಯೂಸ್ ನೋಡಿದ್ರೆ ಏನ್ ಕೇಳ್ಬೋದು, ಒಂದು ಪ್ಯಾರಾಗ್ರಾಫ್ ಅಲ್ಲಿ 2 ವಾಕ್ಯದಲ್ಲಿ ನಿಮಗೆ ಅಲ್ಲಿ ನ್ಯೂಸ್ ಸಿಗುತ್ತೆ. ಆಮೇಲೆ ಯಾವುದು ನಿಜವಾಗಿಯೂ ಜನಕ್ಕೆ ತಿಳಿಯಬೇಕಾದ ಸುದ್ದಿ ಮತ್ತೆ ಯಾವುದು TRPಗೋಸ್ಕರ ಸೆನ್ಸೇಷನಲ್ ಆಗಿ ಮಾಡಬೇಕಾದ ಸುದ್ದಿ ಅನ್ನೋ ವಿವೇಕ ನಮ್ಗೆ ಕೆಲವೊಮ್ಮೆ ಗೊತ್ತಾಗಲ್ಲ. ಈ ವಿಜುವಲ್ ಮೀಡಿಯಾ ದಾಳಿ ಎಂಟರ್ಟೈನ್ಮೆಂಟ್ ರೂಪದಲ್ಲಿ ನಮ್ಮನ್ನೆಲ್ಲ ಎಷ್ಟು ಜಡ್ಡುಗೊಳಿಸ್ತಾ ಇದೆ ಅಂದ್ರೆ, ಯುದ್ಧದ ನ್ಯೂಸ್ ಅನ್ನು ನಾವು ಎಂಟರ್ಟೈನ್ಮೆಂಟ್ ಎಪಿಸೋಡ್ ಆಗಿ ನೋಡ್ತೀವಿ, ಅತ್ಯಾಚಾರದ ನ್ಯೂಸ್ ಅನ್ನು, ಕೊಲೆಯ ನ್ಯೂಸ್ ಅನ್ನು, ಬರದ ನ್ಯೂಸ್ ಅನ್ನು ಎಂಟರ್ಟೈನ್ಮೆಂಟ್ ಸರ್ಕಾಗಿ ನೋಡುವಂತ ಜಡ್ಡು ನಮಗೆ ಬಂದ್ಬಿಟ್ಟಿದೆ. ಪ್ರಿಂಟ್ ಮೀಡಿಯಾ ಹೊಣೆ, ಪ್ರಿಂಟ್ ಮೀಡಿಯಾ ಜವಾಬ್ದಾರಿ ಹೆಚ್ಚಿನದು ಅನ್ನೋದು ನನ್ನ ಭಾವನೆ. ಅಕ್ಷರಕ್ಕಿಂತ ಬಹಳ ದೊಡ್ಡ ಶಕ್ತಿ ದೃಶ್ಯಕ್ಕಿದೆ. ನಮ್ಮ ತಲೆ ತೊಳೆಯುವಂತ ಶಕ್ತಿ ದೃಶ್ಯಕ್ಕಿದೆ. ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುವಂತ ಶಕ್ತಿ ದೃಶ್ಯಕ್ಕಿದೆ. ಅದಕ್ಕೆ ವಿಜುವಲ್ ಮೀಡಿಯಾ, ದೃಶ್ಯ ಮಾಧ್ಯಮ, ಟಿವಿ ಮಾಧ್ಯಮ, ಸಿನಿಮಾ ಮಾಧ್ಯಮ, ನ್ಯೂಸ್ ಚಾನೆಲ್ಸ್ ನಮಗೆ ಗೊತ್ತಿಲ್ಲದೆ ನಮ್ಮ ತಲೆ ತೊಳಿತಾ ಇರ್ತವೆ. ಸತ್ಯ ಯಾವುದು, ವಾಸ್ತವ ಯಾವುದು, ಅವಾಸ್ತವ ಯಾವುದು, ನಿಜವಾಗಿಯೂ ಸುಳ್ಳು ಯಾವುದು, ನಮ್ಗೆ ವ್ಯತ್ಯಾಸವೇ ಗೊತ್ತಾಗದೇ ಇರೋ ತರ ಮಾಡ್ತಾ ಇದ್ದಾವೆ ಸುಮಾರು ಚಾನೆಲ್ಸ್. ಒಂದ್ ಚಾನಲ್ ಅಲ್ಲಿ ಒಬ್ರು ಪರವಾಗಿ ಮಾತಾಡಿದ್ರೆ ಇನ್ನೊಂದು ಚಾನಲ್ ಇನ್ನೊಬ್ರು ಪರವಾಗಿ ಮಾತಾಡ್ತಾ ಇರ್ತಾರೆ. ನ್ಯೂಸ್ ಪೇಪರ್ಗಳು ಸ್ವಲ್ಪ ಒಂಚೂರು ಹಂಗೆ ತಾಳು ಕುಣಿಯಕ್ಕೆ ಶುರು ಮಾಡಿದಾವೆ. ಕೆಲವು ತಮ್ಮ ನಿರ್ದಿಷ್ಟವಾದಂತಹ ಸಿದ್ಧಾಂತ, ತಮ್ಮ ನಿರ್ದಿಷ್ಟವಾದಂತಹ ಓನರ್ಸ್ ಯಾವ್ಯಾವ ತಾಂತ್ರಿಕತೆಗೆ, ಪಂಥಕ್ಕೆ, ಸಿದ್ಧಾಂತಕ್ಕೆ, ಪಕ್ಷಕ್ಕೆ ಸೇರಿರ್ತಾರೋ ಅವರ ವಿಚಾರಗಳನ್ನ ಪ್ರಚಾರ ಮಾಡೋ ಸಾಧನೆಗಳಾಗಿ ಕೂಡ ಇವತ್ತು ಕೆಲವು ಪತ್ರಿಕೆಗಳು ಮಾಡ್ತಾ ಇದ್ದಾವೆ ಕೆಲಸ. ಇದೆಲ್ಲ ನಿಮ್ಗೆ ಅರಿವು ಬರಬೇಕು. ನನ್ನ ಇಡೀ ಇಷ್ಟು ವಯಸ್ಸಿನಲ್ಲಿ ವಿಶ್ವಾಸಾರ್ಹವಾದಂತಹ ದಿನಪತ್ರಿಕೆಯನ್ನು ನಾನು ಯಾವುದನ್ನಾದ್ರೂ ನೋಡಿದ್ರೆ ಅದು ಪ್ರಜಾವಾಣಿ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಜನ ಇವತ್ತಿಗೂ ಕೂಡ ಇಲ್ಲಿ ಏನಾದರೂ ಒಂದು ನ್ಯೂಸ್ ಬಂದ್ರೆ ನಂಬೋದು ಕಣಯ್ಯ ಅನ್ನುವಂತಹ ಪತ್ರಿಕೆಗಳಲ್ಲಿ ಕೆಲವಿದ್ದಾವೆ. ಆ ಕೆಲವೇ ಪತ್ರಿಕೆಗಳಲ್ಲಿ ಪ್ರಜಾವಾಣಿ ಕೂಡ ಒಂದು. ನಮ್ಮ ಮಕ್ಕಳಿಗೆ, ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಆಗುವಂತಹ ಮಕ್ಕಳಿಗೆ ನಾನು ಪ್ರಪೋಸ್ ಮಾಡೋದು 2 ಪತ್ರಿಕೆ, ಒಂದು ಹಿಂಡು, ಇನ್ನೊಂದು ಪ್ರಜಾವಾಣಿ. ಆ 2 ಪತ್ರಿಕೆ ನಾನು ಪ್ರಪೋಸ್ ಮಾಡೋದು ಮಕ್ಕಳಿಗೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಬೇಕಾ, ಡೈಲಿ ನ್ಯೂಸ್ ಪೇಪರ್ ಓದ್ಬೇಕಾಗಿರೋದು ಅತ್ಯಗತ್ಯ.
ಹೇಗೆ ಓದಬೇಕು ಅನ್ನೋದು ಅದು ಬೇರೆ, ಅದನ್ನು ನಾವು ಮಾತಾಡ್ತಾರೆ. ಅವ್ರು ಮಾತಾಡೋದಿಲ್ಲ, ನಾನೇ ಮಾತಾಡ್ಬಿಟ್ರೆ ಗೆಸ್ಟನ್ನು ಒಂದು ರೀತಿ ನಾನು ಒಂಥರ ದಾಟೋದಾಗ ಬೇಡ. ಅದು ಒಂದು ಆಯಾಮ. ಪತ್ರಿಕೆಗಳನ್ನ ಯಾಕೆ ಓದಬೇಕು, ಹೇಗೆ ಓದಬೇಕು ಅನ್ನೋದಕ್ಕೆ ಅದು ಒಂದು ಆಯಾಮ. ಆಮೇಲೆ ತುಂಬಾ ಜನ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಬೇಕು ಅಂತ ಅನ್ನೋರು ಇದ್ದಾರೆ. ಡಿಗ್ರಿ ಮುಗಿಸ್ಕೊಂಡು ಕೆಲಸಕ್ಕೆ ಹೋಗ್ಬೇಕು ಅನ್ನೋರು ಇದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗ್ಬೇಕು ಅನ್ನೋರು ಇದ್ದಾರೆ, ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು ಅನ್ನೋರು ಇದ್ದಾರೆ, ಮದುವೆ ಮಾಡ್ಕೊಂಡು ಮಕ್ಕಳಿಗೆ ಮಾಡ್ಕೊಂಡು ಸುಖವಾಗಿರ್ಬೇಕು ಅನ್ನೋರು ಇದ್ದಾರೆ. ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನೀವು ಯಾರ್ಯಾರು ತಗೋಬೇಕು ಅಂತಿದ್ದೀರಿ ಅವರೆಲ್ಲರೂ ಈ ಪತ್ರಿಕೆಯ ಓದಿನ ಈ ಆಯಾಮ ಇದೆಯಲ್ಲ, ಅದನ್ನು ಯಾವ ಕಾರಣಕ್ಕೂ ಮರೆಯುವಾಗಿಲ್ಲ. ಬಹಳ ಸಂತೋಷ ಆಗೋ ಸಂಗತಿ ಏನು ಅಂತಂದ್ರೆ, ನಮ್ಮ ಲೈಬ್ರರಿಯನ್ ಚಂದ್ರಬಸಪ್ಪ ಅವಾಗವಾಗ ಈಗ ಬ್ರಿಡ್ಜ್ ಕೋರ್ಸ್ ನಡೆದ ನಂತರದಲ್ಲಿ ಹೇಳ್ತಾ ಇರ್ತಾರೆ, ಸರ್ ಇವತ್ತು 250 ಹಿಟ್ಸ್ ಆಯ್ತು ಸರ್ ಇವತ್ತು 400 ಹಿಟ್ಸ್ ಆಯ್ತು ಸರ್. ಅದು ಲೈಬ್ರರಿ ಎಂಟ್ರಿ ಅಷ್ಟು ಆಗ್ತಾ ಇದೆ, ಲೈಬ್ರರಿಗೆ ಹೋಗೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಾವು ಬ್ರಿಡ್ಜ್ ಕೋರ್ಸ್ ಮಾಡಿದ್ದಾದ್ಮೇಲೆ ಲೈಬ್ರರಿಗೆ ಯಾಕೆ ಹೋಗ್ತಾರೆ? ರೆಫರೆನ್ಸ್ ಸೆಕ್ಷನ್ಗೆ ಹೋಗ್ಬೇಕು, ನ್ಯೂಸ್ ಪೇಪರ್ ಸೆಕ್ಷನ್ಗೆ ಹೋಗ್ಬೇಕು, ಕೂತ್ಕೋಬೇಕು. ಕನಿಷ್ಠ ನಿಮ್ಗೆ 1 ಅವರ್ ಲೀಜರ್ ಇದೆಯಾ, ಅರ್ಧ ಗಂಟೆ ಓದಿ. ಅಲ್ಲಿ ರೆಫರೆನ್ಸ್ ವರ್ಕ್ಸ್ ಆದ್ರೂ ಓದಿ, ನ್ಯೂಸ್ ಪೇಪರ್ಸ್ ಆದ್ರೂ ಓದಿ. ಪ್ರತಿನಿತ್ಯ ಯಾಕೆ ಓದ್ಬೇಕು ಅಲ್ಲ, ಓದ್ಬೇಕು. ಯಾಕೆ ಓದ್ಬೇಕು ಅಂತ ಅವ್ರು ವಿವರವಾಗಿ ಹೇಳ್ತಾ ಇದ್ದಾರೆ. ಅಥವಾ ಯಾಕೆ ಓದ್ಬೇಕು ಅದನ್ನು ಮಾತಾಡ್ತಾರೆ. ಆ ಚೆರುವಿದ್ದ ಚೆರುವಣ ಹೇಳಿದ್ದೇ ಹೇಳುವಂತ ನ್ಯೂಸ್ ಚಾನೆಲ್ಗಳನ್ನ ನೋಡ್ಲೇಬೇಡಿ. ನ್ಯೂಸ್ ಪೇಪರ್ಗಳನ್ನು ಓದೋ ಅಭ್ಯಾಸನ ಮಾಡ್ಕೊಳ್ಳಿ. ನೀವು ಹಾರ್ಡ್ ಕಾಪಿನೇ ಓದ್ಬೇಕಂತಿಲ್ಲ. ಯು ಕ್ಯಾನ್ ಆಕ್ಸೆಸ್ ಸಾಫ್ಟ್ ಕಾಪೀಸ್ ಆಫ್ ನ್ಯೂಸ್ ಪೇಪರ್ಸ್ ಆಫ್ ಯುವರ್ ಚಾಯ್ಸ್. ಲೈಬ್ರರಿಗೆ ಹೋಗಿ ನೀವು ಅಕ್ಸೆಸ್ ಮಾಡ್ಬೋದು, ಓದಿ. ಸೊ ಇವತ್ತಿನ ಸಂವಾದದಲ್ಲಿ ನಿಮ್ಮ ಕಡೆಯಿಂದ ಹೆಚ್ಚು ಪ್ರಶ್ನೆಗಳು ಬರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ನೀವು ಹೆಚ್ಚು ಪ್ರಶ್ನೆಗಳನ್ನ ಅವರಿಗೆ ಕೇಳಬೇಕು. 30 ವರ್ಷಕ್ಕೂ ಹೆಚ್ಚು ಕಾಲ ಅವರು ಪತ್ರಿಕೋದ್ಯಮದಲ್ಲಿ, ನಿಸ್ಪೃಹ ಪತ್ರಿಕೋದ್ಯಮದಲ್ಲಿ, ನೈತಿಕ ಪತ್ರಿಕೋದ್ಯಮದಲ್ಲಿ, ಅಕೌಂಟಬಲ್ ಜವಾಬ್ದಾರಿಯುತ ಪತ್ರಿಕೋದ್ಯಮದಲ್ಲಿ ಮತ್ತು ಸಮಾಜದ ಕೇಡುಗಳನ್ನು ತಿದ್ದುವ ಕೆಲಸ ಮಾಡುವ ಒಂದು ಜವಾಬ್ದಾರಿ, ಒಂದು ಹೊಣೆಗಾರಿಕೆ, ಅದನ್ನು ನಿಭಾಯಿಸುವ ಪತ್ರಿಕೋದ್ಯಮದಲ್ಲಿ ನಿರಂತರವಾಗಿ ಕೆಲಸ ಮಾಡಿರುವ ಇಬ್ಬರು ಇವತ್ತು ನಮ್ಮ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನ ನೀವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡುವ ಮೂಲಕ ಸಂವಾದಕ್ಕೆ ಎಳಿಬೇಕು. ಎಲ್ರಿಗೂ ನಿರರ್ಗಳವಾಗಿ, ಓತಪ್ರೋತವಾಗಿ, ಆಕರ್ಷಕವಾಗಿ, ರಂಜನೀಯವಾಗಿ ಮಾತಾಡಕ್ ಬರಲ್ಲ. ಯಾಕಂದ್ರೆ ದೇ ಆರ್ ನಾಟ್ ಟೀಚರ್ಸ್. ಎಷ್ಟು ಟೀಚರ್ಸ್ಗೆ ರಂಜನೀಯವಾಗಿ, ಓತಪ್ರೋತವಾಗಿ ಮಾತಾಡಕ್ ಬರಲ್ಲ. ಅನ್ಕೊಂಡು 2 ನಿಮಿಷದಲ್ಲಿ ಹೇಳೋದನ್ನ ಒಂದು 20 ನಿಮಿಷ ಹೇಳ್ತಾರೆ. ಸೊ ನಮ್ಮ ಅತಿಥಿಗಳು ಕಡಿಮೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಒಂದು ಅರ್ಧ ಗಂಟೆ ಮಾತಾಡ್ಬೋದು, ಮಾತಾಡಿ. ನನ್ನ ಅಪೇಕ್ಷೆ ನೀವೆಲ್ಲರೂ ಅವರಿಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಬೇಕು. ನಿಮ್ಗೆ ಏನ್ ಅನ್ಸುತ್ತೋ ಆ ಪ್ರಶ್ನೆಗಳನ್ನ ಕೇಳಿ ಈ ಸಂವಾದ ಯಶಸ್ವಿಯಾಗುವ ಹಾಗೆ ನಾವೆಲ್ಲರೂ ನೋಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಮತ್ತು ಬಂದಿರುವ ಅತಿಥಿಗಳಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.